ಸಿಎಂ ಮಾತನಾಡಿದ್ದನ್ನು ನೋಡಿದ್ರಿ. ಮತ್ತೊಂದೆಡೆ ಪ್ರತಾಪ್ ಸಿಂಹ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿದ ಏಕೈಕ ವ್ಯಕ್ತಿ ನಾನು ಇದುವರೆಗೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ಅಂತ ಸ್ವಪಕ್ಷದ ನಾಯಕರ ವಿರುದ್ಧ ಸಂಸದ ಪ್ರತಾಪ್ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಮನೆ ಕಾಯಬೇಕಾ, ನೀವು MP ಮನೆ ಕಾಯಬೇಕಾ ಅಥವಾ ಯದುವೀರ್ ವಿರುದ್ಧವೂ ಕೂಡ ಪರೋಕ್ಷವಾಗಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಗಟ್ಟಿಪಿಂಡ ನಾನು, ಯಾವ ಹಿನ್ನೆಲೆಯೂ ಇಲ್ಲದೆ ಇಲ್ಲಿ ತನಕ ಬಂದಿದ್ದೀನಿ ಅಂತ ಮೈಸೂರಿನ ಕಾರ್ಯಕ್ರಮವೊಂದರಲ್ಲಿ ಅಸಮಾಧಾನದ ಜೊತೆಗೆ ವಾಗ್ದಾಳಿಯನ್ನ ಕೂಡ ಪ್ರತಾಪ್ ಮಾಡಿದರು. ಚಾಮುಂಡಿ ಬೆಟ್ಟದಲ್ಲಿ ಅವತ್ತು ಮಹಿಷಾ ದಸರಾವನ್ನು 2015 ಮಾಡ್ತಿದ್ರು. ಅದನ್ನ 2019 ಹೊಸಕೆ ಆಗಬೇಕಂದ್ರೆ ಇಲ್ಲಿ ವೇದಿಕೆಯಲ್ಲಿ ಇರೋರು ಕೂಡ ಕೆಲವರು ಇದ್ದಾರೆ. ಸೋಮಣ್ಣ ಸಾಹೇಬ್ ಎದುರುಗಡೆ ಚರ್ಚೆ ಆಯ್ತು ಧನಲಕ್ಷ್ಮಿನಲ್ಲಿ. ಸರ್ ಯಾಕೆ ನಿಮಗೆ ಕಾಂಟ್ರವರ್ಸಿ ಬೇಕು, 3 ದಿನದ ದಸರಾ ಐತೆ ಸುಮ್ಮನೆ ಅಂತ ಹೇಳಿದ್ರು. ನಾನು ಹೇಳಿದೆ ಸೋಮಣ್ಣ ಸಾಹೇಬ್ರಿಗೆ, ಸರ್ ನಾನು ಪ್ರೊಟೆಸ್ಟ್ ಮಾಡ್ತೀನಿ, ನಾನು ಬಿಡಲ್ಲ, ದಸರಾ ಬಾಯ್ಕಾಟ್ ಮಾಡ್ತೀನಿ. ಐ ವಿಲ್ ನಾಟ್ ಬಿ ಪಾರ್ಟ್ ಆಫ್ ಯುವರ್ ಸಿಟಿ ಸ್ಕೀಮ್ ಆಫ್ ಥಿಂಗ್ಸ್ ಅಂತ ಹೇಳಿದೆ. ನಾನು ತಾಯಿ ಚಾಮುಂಡಿಗೆ ಅವಮಾನ ಆಗೋದನ್ನ ನಾನು ಬಿಡಲ್ಲ. ಸೆಪ್ಟೆಂಬರ್ 26ನೇ ತಾರೀಕು ಮಹಿಷಾ ದಸರಾವನ್ನು ಮಾಡಿಬಿಟ್ಟು ತಾಯಿ ಚಾಮುಂಡಿಗೆ ಅವಮಾನ ಮಾಡಿಸ್ತೀರಿ. ಸೆಪ್ಟೆಂಬರ್ 29ನೇ ತಾರೀಕು ಪುಷ್ಪಾರ್ಚನೆ ಮಾಡಿ ನೀವು ಅಧಿದೇವತೆ ಅಂತ ಹೇಳ್ತೀರಿ. ಈ ಒಂದು ಅನೈತಿಕ ಕೆಲಸವನ್ನು ನಾನು ಒಪ್ಪಲ್ಲ ಸರ್ ಅಂತ ಹೇಳಿ ಅವತ್ತು ನಾನು ಹೇಳಿದೆ. ಸೋಮಣ್ಣ ಸಾಹೇಬ್ ಆಯ್ತು, ಪ್ರತಾಪ್ ಹೇಳ್ತಾರೆ ಸರಿ ಇದೆ ಅಂತ ಹೇಳಿ 144 ಸೆಕ್ಷನ್ ಹಾಕ್ಬಿಟ್ಟು ಅವತ್ತು ಮಹಿಷಾ ದಸರಾವನ್ನು ನಿಲ್ಲಿಸ್ತು. ಸಿದ್ದರಾಮಯ್ಯ ಸರ್ಕಾರ ಬಂತು, ಮತ್ತೆ ಅವರಿಗೆ ಪುಳಕಿತರಾದ್ರು, ಇನ್ನು ಧೈರ್ಯ ಬಂತು, ಮಾಡ್ತೀವಿ ಅಂತ ಏನು ತೊಡೆತಟ್ಟಿ ನಿಂತರು. ಅವತ್ತು ಭಕ್ಷಣ ನನ್ನ ಜೊತೆ ನಿಂತ್ಕೊಂಡ್ರು. ಅವತ್ತು ಯಾರು ಒಂದು ವಕ್ತಾರು ಕೂಡ 2019 ಮಾತಾಡಲ್ಲ, ಸೋಮಸುಂದರ್ ಅಂತ ಕೆಲವರು ನಮ್ಮ ಜೊತೆ ಮಾತಾಡಿದ್ಬಿಟ್ರೆ ಅವತ್ತು ಯಾರು ಲೀಡರ್ಸ್ ನಿಂತಿರ್ಲಿಲ್ಲ. ಪ್ರತಾಪ್ ಸಿಂಹನಿಗೆ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಬೋದಿತ್ತಾನೋ, ನಾನು ರಿಯಲ್ ಎಸ್ಟೇಟ್ ಮಾಡ್ಬೋದಿತ್ತು. ಅಲ್ಪಗಳ 3 ಸೇಲಾಗಿರೋದು ಮಾಡ್ತಾರೆ, ಪ್ರತಾಪ್ ಸಿಂಹ ಮಾಡಲಿಲ್ಲ. ನಾವು ಕಾಂಟ್ರಾಕ್ಟ್ ಮಾಡ್ಬೋದಿತ್ತು, ನಾವು ಕಮಿಷನ್ ಮಾಡ್ಬೋದಿತ್ತು, ಬಂದ್ಕೂಡಲೇ ಕಾರಣ ತೆಗೆದಕ್ಕೆ ಹಣ ಅಂತ ಹೇಳಿ ಬಟ್ಟಾಗಿಗಳನ್ನು ಸಾಕ್ಬೋದಿತ್ತು. ಮಾಡಲಿಲ್ಲ ನಾನು ಅದನ್ನ. ಯಾಕಂದ್ರೆ ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ಕೊಂಡು ಬಂದಿರೋನು, ಕೆಲಸ ಮಾಡಿದೆ ಕಾರ್ಯಕರ್ತರ ಜೊತೆ. ಮೈಸೂರು ಬಿಜೆಪಿಯ ಭದ್ರಕೋಟೆ 2009 ಕೊಡಗು ನಮ್ಮ ಜೊತೆ ಇತ್ತು. ಯಾಕಂದ್ರೆ ಬಿಜೆಪಿ ಭದ್ರಕೋಟೆ ಆಗಲಿಲ್ಲ. 2014 ಯಾಕಾಯ್ತು? 31,000 ಇದ್ದು 1,41,000 ಯಾಕೆ ಬಂತು? ಇವತ್ತು ನನಗೆ ಟಿಕೆಟ್ ಕೊಟ್ಟರೆ ನಾ ಹೇಳ್ತೀನಿ ನಿಮಗೆ, ನಾನು 2 ರಿಂದ 3 ಲಕ್ಷ ಮಾರ್ಗದಲ್ಲಿ ಗೆಲ್ತೀನಿ. ನಾನು ಬಿಜೆಪಿ ಕ್ಯಾಂಡಿಡೇಟ್, ಆಲ್ ಪಾರ್ಟಿ ವೋಟರ್ಸ್. ನನಗೆ ಎಲ್ಲರ ಕಡೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡ್ಕೊಂಡಿದ್ದೀನಿ. ನಾನು ಯಾರು ನಾನು ದ್ವೇಷ ಮಾಡಿ ಗೊತ್ತಿಲ್ಲ, ಯಾರ ಜೊತೆ ವ್ಯವಹಾರ ಮಾಡಿ ನನಗೆ ಗೊತ್ತಿಲ್ಲ. ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಪ್ರೀತಿ ಇರಲಿ. ಇಲ್ಲೇ ನಮ್ಮ ನಾಗರಾಜ್ ಮಲಾಡಿ ಸಾಹೇಬ್ ಇದ್ದಾರೆ. ನಾನು ಫಸ್ಟ್ ಬಂದಾಗ ನನ್ನ ನೆನಪಿದೆ. ಎಲ್ಲೋ ಒಂದು ಮನೆಗೆ ಯಾವುದೋ ಒಂದು ಊರಿಗೆ ಅದು ಹೇಳಕ್ ಹೋಗಲ್ಲ, ಭಾಳ ದೊಡ್ಡ ನಾಯಕರು ಊರಿಗೆ ಹೋದಾಗ ಆ ಮನೆಗೆ ನಾನು ನೋಡ್ಬೇಕು ಅನ್ನೋ ಕುತೂಹಲದಲ್ಲಿ ಹೋಗ್ಬೇಡ ಅಂತ ತಂದ್ರು. ಕೆಟ್ಟದಾಗಬಾರ್ದು ಅಂತ ಹೇಳ್ಬಿಟ್ಟು ತಡೆದ್ರು ಅವರು. ಈ ರೀತಿ ಹಿತವನ್ನು ಬಯಸುವಂತ ಮನಸ್ಸುಗಳಿರ್ಬೇಕು. ಇಲ್ಲೆಲ್ಲ ಹೋಗ್ತಿದ್ರೆ ಅದನ್ನು ಗುಂಡಿಗೆ ಬಿದ್ದುವಾಗಿ ಬೀಳ್ಬೇಡಿ ಅಂತ ಹೇಳಿ ನಮ್ಮನ್ನ ಕೈ ಹಿಡಿದು ವಾಪಸ್ ತಡೆಯುವಂತಿರ್ಬೇಕು. ಆ ಗುಂಡಿಯ ತೋಡಿಬಿಟ್ಟು ಕಾಯ್ತಾ ಎತ್ತತಿ ಬೀಳ್ತಾನೆ ಅಂತ ಕಾದ್ಬಿಟ್ಟು ಬಿದ್ದುಕೊಳ್ಳ ಬಿದ್ದ ಅಂತ ಹೇಳುವಂಥದ್ದು ಬೇಡ. ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಯಾರ್ಯಾರು ಟಿಕೆಟ್ ಸಿಕ್ಕಿಲ್ಲ, ಈಗ ಹೊರಗಡೆಯಿಂದ ಖುಷಿ ಪಡ್ತಾ ಇರ್ತೀವಿ. ಅರೆ ಒಂದು ತಿರುಗಬಿಡಿ, ನಿಮ್ಮ ಮನೆ ಬಾಗಿಲು ಕಾಯ MP ಬೇಕೇ ಹೊರತು ನೀವ್ಯಾರ್ದೋ ಮನೆ ಬಾಗಿಲು ಕಾಯುವಂತ ಪರಿಸ್ಥಿತಿ ನಿಮ್ಗೆ ಬರಬಾರದು. ಆಮೇಲೆ ಕುತ್ಕೊಂಡಿರೋ ಎಷ್ಟೋ ಜನ ನೀಡಿ ಸಮಸ್ಯೆ ಹೇಳ್ತೀನಿ. ಮೈಸೂರಿಗೆ ಬಂದಾದ ಕೂಡಲೇ ನಾನು ಎಲ್ಲ ಜನಪ್ರತಿನಿಧಿಗಳ ತರ ನನಗೊಂದು ಮನೆ ಕಟ್ಟಿಸ್ಕೋಬೇಕು, ನನಗೊಂದು ಸೈಟ್ ತಗೊಳ್ಬೇಕು ನಾನು ಹೋಗ್ಲಿಲ್ಲ. ಎಲ್ಲ ಲೀಡರ್ಗಳು ಸ್ವಂತ ಆಫೀಸ್ ಮಾಡ್ಕೊಂಡಿದ್ರು. ಅವ್ರವ್ರ ಮನೆ ಬಾಗಿಲು ಕಾರ್ಯಕರ್ತರು ಹೋದ್ರು. ನಮ್ಮ ಕಾರ್ಯಕರ್ತರು ಯಾರ ಮನೆ ಬಾಗಿಲಿಗೆ ಹೋಗಕೂಡ್ದು, ನಮ್ಮ ಕಾರ್ಯಕರ್ತರಿಗೆ ಸ್ವಂತ ಗೂಡು ಬೇಕು ಅಂತ ಹೇಳಿ ರಾಜೇಂದ್ರ ಸರ್ ಹತ್ರ ವಿಶ್ವೇಶ್ವರ ಭಟ್ರು ಹೇಳಿ ಅವತ್ತು ಸೈಟ್ ತಗೊಂಡು ಅವತ್ತು ಆಫೀಸನ್ನು ಕಟ್ಟಿದ್ರು. ನಾನೇ ಮನೆ ಕಟ್ಟಿಸ್ಕೊಳ್ಳಿಲ್ಲ ರಾಜೇಂದ್ರ ಅವ್ರಿಗೆ, ನಿಮ್ಗೇನೋ ಮಾಡ್ಕೊಡ್ತೀನಿ, ನಾನೇ ಮನೆ ಕಟ್ಟಿಸ್ಕೊಡಿ ಅಂತ ಹೇಳಿಲ್ಲ. ನಾ ಕಾರ್ಯಾಲಯ ಕಟ್ಟಿಸಿದೆ. ಪಕ್ಕದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.